ಸ್ತೋತ್ರ ಉಂಟಾಗಲಿ. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಈಗಲೂ ಯಾವಾಗಲೂ ಸದಾ ಕಾಲವು ಸ್ತೋತ್ರ ಉಂಟಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಕೃತಜ್ಞತೆ. ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಕೃತಜ್ಞತೆ. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ, ಪವಿತ್ರಾತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ, ಪವಿತ್ರಾತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ, ಪವಿತ್ರಾತ್ಮರೇ ನನ್ನಲ್ಲಿ ಬಂದು ವಾಸ ಮಾಡಿರಿ. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ನನ್ನಲ್ಲಿ ವಾಸ ಮಾಡಲು ಬನ್ನಿರಿ, ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಪ್ರಾರ್ಥಿಸಲು ಶಕ್ತಿಯನ್ನು ನೀಡಿರಿ, ಪ್ರಾರ್ಥಿಸಲು ಶಕ್ತಿಯನ್ನು ನೀಡಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ಜ್ಞಾನದ ಅರಿವನ್ನು ನೀಡಿರಿ, ಜ್ಞಾನದ ಅರಿವನ್ನು ನೀಡಿರಿ, ವಿವೇಕದ ವರವನ್ನು ನೀಡಿರಿ, ವಿವೇಕದ ವರವನ್ನು ನೀಡಿರಿ, ಪವಿತ್ರಾತ್ಮರೇ ಬನ್ನಿರಿ, ಪವಿತ್ರಾತ್ಮರೇ ಬನ್ನಿರಿ, ನನಗೆ ಪರಿಶುದ್ಧತೆಯನ್ನು ನೀಡಿರಿ, ನನಗೆ ಪರಿಶುದ್ಧತೆಯನ್ನು ನೀಡಿರಿ, ನನ್ನ ಆಲಸ್ಯವನ್ನು ತೆಗೆಯಿರಿ, ನನ್ನ ಆಲಸ್ಯವನ್ನು ತೆಗೆಯಿರಿ, ನಿದ್ರಾವಸ್ಥೆಯನ್ನು ತೆಗೆಯಿರಿ, ನನ್ನ ನಿದ್ರಾವಸ್ಥೆಯನ್ನು ತೆಗೆಯಿರಿ, ನಿಮ್ಮೊಂದಿಗೆ ನಾ ಬಾಳುವಂತೆ ಮಾಡಿರಿ, ನಿಮ್ಮೊಂದಿಗೆ ಬಾಳುವಂತೆ ಮಾಡಿರಿ, ನಿಮ್ಮೊಡನೆ ಸೇರಿ ನಾ ಪ್ರಾರ್ಥಿಸುವಂತೆ ಮಾಡಿರಿ, ನಿಮ್ಮೊಡನೆ ಸೇರಿ ಪ್ರಾರ್ಥಿಸುವಂತೆ ಮಾಡಿರಿ. ಓ ಪವಿತ್ರಾತ್ಮರೇ ನನ್ನ ಬಾಯಿಗಳನ್ನು ತೆರೆಯಿರಿ, ಓ ಪವಿತ್ರಾತ್ಮರೇ ನನ್ನ ಬಾಯಿಗಳನ್ನು ತೆರೆಯಿರಿ, ಪವಿತ್ರಾತ್ಮರೇ ನನ್ನ ಬಾಯಿಗಳನ್ನು ತೆರೆಯಿರಿ, ಓ ಪವಿತ್ರಾತ್ಮರೇ ನನ್ನ ಬಾಯಿಗಳನ್ನು ತೆರೆಯಿರಿ, ನನ್ನ ನಾಲಿಗೆಗಳನ್ನು ಸಡಿಲಗೊಳಿಸಿರಿ, ಪ್ರಾರ್ಥಿಸುವ ನನ್ನ ನಾಲಿಗೆಯನ್ನು ಸಡಿಲಗೊಳಿಸಿರಿ, ಪ್ರಾರ್ಥಿಸಲು ನನ್ನ ನಾಲಿಗೆಗಳನ್ನು ಸಡಿಲಗೊಳಿಸಿರಿ, ಪ್ರಾರ್ಥಿಸಲು ನನ್ನ ನಾಲಿಗೆಗಳನ್ನು ಸಡಿಲಗೊಳಿಸಿರಿ, ನನ್ನ ಸೋಂಬೇರಿತನಗಳನ್ನ ನಾಶ ಮಾಡಿರಿ, ಎಲ್ಲಾ ಸೋಂಬೇರಿತನವನ್ನು ನಾಶ ಮಾಡಿರಿ, ನನ್ನ ಎಲ್ಲ ಆಲೋಚನೆಗಳನ್ನು ನಾಶ ಮಾಡಿರಿ, ನನ್ನ ಎಲ್ಲಾ ಆಲೋಚನೆಗಳನ್ನು ನಾಶ ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ, ಓ ಪವಿತ್ರಾತ್ಮರೇ ಬನ್ನಿರಿ,
ಓ ಪವಿತ್ರಾತ್ಮರೇ ಬನ್ನಿರಿ. 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 ನಿತ್ಯ ಸಹಾಯಕನೇ ಬನ್ನಿರಿ. ನಿತ್ಯ ಸಹಾಯಕನೇ ಬನ್ನಿರಿ. ಪ್ರಿಯರೇ, ಬಾಯಿಗಳನ್ನು ತೆರೆದು ವಿಶ್ವಾಸದಲ್ಲಿ ಪ್ರಾರ್ಥಿಸುವ ಗಳಿಗೆ, ಹೃದಯವನ್ನ ತೆರೆದು ಆತ್ಮದಿಂದ ತುಂಬಿ ಶಕ್ತಿಯಿಂದ ಪ್ರಾರ್ಥಿಸುವ ಗಳಿಗೆ. ಇದು ನಿದ್ರಿಸುವ ಸಮಯವಲ್ಲ, ಚಿಂತಿಸುವ ಸಮಯವಲ್ಲ, ಅಥವಾ ಸೈತಾನನ ಪ್ರಚೋದನೆಗೆ ಸಿಲುಕಿ ಪ್ರಾರ್ಥಿಸಲು ಕೊರಗುವಂತಹ ಸಮಯವಲ್ಲ. ಪವಿತ್ರಾತ್ಮ ಭರಿತ ಸಮಯ. ಬೆಳಗಿನ ಈ ಜಾವವು ದೇವರೊಂದಿಗೆ ಮಿಲನವಾಗುವಂತಹ ಸಮಯ. ನಾವು ದೇವರನ್ನ ಕಂಡುಕೊಳ್ಳುವಂತಹ ಸಮಯ, ದೇವರೊಂದಿಗೆ ಮಾತನಾಡುವ ಸಮಯ, ದೇವರನ್ನ ಆರಾಧಿಸುವ ಸಮಯ, ಈ ಲೋಕದ ಅವಶ್ಯಕತೆಗಾಗಿ ಪ್ರಾರ್ಥಿಸುವ ಸಮಯ, ಪವಿತ್ರಾತ್ಮ ಪ್ರೇರಣಾ ಸಮಯ. ಪ್ರಿಯರೇ, ಪ್ರಾರ್ಥಿಸಿ. ನಿಮ್ಮ ನಾಲಿಗೆಗಳನ್ನು ಸಡಿಲಗೊಳಿಸಿರಿ. ನಿದ್ರೆ ಎಂಬುದು ಸಾಯುವ ತನಕವೂ ನಮ್ಮ ಹಿಂದೆ ಇರುತ್ತದೆ. ನಾವು ಸತ್ತ ಮೇಲೆಯೂ ನಮ್ಮ ಕೆಲಸ ನಿದ್ರೆಯೇ. ಪ್ರಭು ಯೇಸುವಿನ ಎರಡನೆಯ ಬರುವಿಕೆಯವರೆಗೂ ನಮ್ಮ ಕೆಲಸ ನಿದ್ರೆಯೇ. ಅದರಿಂದ ಜೀವಿಸುವಾಗ ನಿದ್ರೆಯಿಂದ ಎಚ್ಚೆತ್ತು ಆ ಸರ್ವೇಶ್ವರ ಸ್ವಾಮಿಯನ್ನ ಪವಿತ್ರ ಆತ್ಮರ ಸಹಾಯದೊಂದಿಗೆ, ಪ್ರಭು ಯೇಸುವಿನ ಮಧ್ಯಸ್ಥಿಕೆಯೊಂದಿಗೆ ನಾವು ಪ್ರಾರ್ಥಿಸಬೇಕು. ನಮ್ಮ ಹೃದಯವನ್ನು ತೆರೆಯದೆ ನಮ್ಮ ತುಟಿಗಳು ತೆರೆಯಲ್ಪಡುವುದಿಲ್ಲ. ನಮ್ಮ ವಿಶ್ವಾಸವು ದೃಢ ಹೊಂದದೆ ನಾವು ಎಚ್ಚೆತ್ತು ದೇವರ ಮುಂದೆ ಕುಳಿತುಕೊಳ್ಳಲಾಗುವುದಿಲ್ಲ. ನಾನಾಗಿ ಯತ್ನಿಸದೆ ನಾನು ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಈ ಪ್ರತಿ ಬೆಳಗಿನ ಸುಪ್ರಭಾತ ದೇವರನ್ನ ಕಂಡುಕೊಂಡು ದೇವರೊಡನೆ ಮಾತನಾಡುತ್ತಾ ದಿನವನ್ನು ಪ್ರಾರಂಭಿಸುವಂತ ಒಂದು ಸುಗ್ಗಿ ಕಾಲ. ಈ ಸುಗ್ಗಿ ಕಾಲದಲ್ಲಿ ನಾವು ಫಲಗಳನ್ನ ಪಡೆದುಕೊಳ್ಳಬೇಕು. ಆ ದೇವರಲ್ಲಿ ಪ್ರಾರ್ಥಿಸಬೇಕು. ಬಾಯಿ ತೆರೆದು ಬಾಯಿ ಮುಚ್ಚಿಕೊಂಡು ಅಥವಾ ಯಾರಿಗೂ ಕೇಳದಾಗೆ ಬರೀ ನನಗೆ ಮಾತ್ರ ಕೇಳಿದರೆ ಸಾಕು ಎಂದು ಪ್ರಾರ್ಥಿಸಿ ಕುಳಿತುಕೊಳ್ಳುವುದು ಸಾಮೂಹಿಕ ಪ್ರಾರ್ಥನೆಯೂ ಅಲ್ಲ, ಪವಿತ್ರ ಆತ್ಮಭರಿತ ಪ್ರಾರ್ಥನೆಯೂ ಅಲ್ಲ. ಕೇವಲ ಧ್ಯಾನಗಳಲ್ಲಿ ಅಲ್ಲಿ ಹೋಗಿ ಮಾತ್ರ ಕಿರಿಚಾಡಿ ಬಂದು ನಾವು ವೈಯಕ್ತಿಕವಾಗಿ ಪ್ರಾರ್ಥಿಸುವಾಗ ದೇವರನ್ನ ಕಂಡುಕೊಳ್ಳದಿದ್ದರೆ ನಮ್ಮ ಧ್ಯಾನಗಳು ವ್ಯರ್ಥ, ನಮ್ಮ ಬಲಿ ಪೂಜೆಗಳು ವ್ಯರ್ಥ. ದೇವರಿಗೆ ನಮ್ಮನ್ನು ಸಮರ್ಪಿಸೋಣ. ಅಪ್ಪ ತಂದೆಯೇ, ಸ್ತೋತ್ರ ರಾಜ. ಈ ಬೆಳಗಿನ ಸುಪ್ರಭಾತವನ್ನ ನೀವು ನಮಗೆ ಆಯ್ದುಕೊಟ್ಟಿದ್ದೀರಿ ಸ್ವಾಮಿ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥ ಪ್ರಾರ್ಥನೆಯ ನಿಮಿತ್ತವಾಗಿ, ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸುವ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ನೀವು ಆಲಿಸುತ್ತಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ ರಾಜ. ಸ್ವಾಮಿಯಿಂದ ವಿಶೇಷವಾಗಿ ಬರಡಾಗಿರುವ ಪ್ರದೇಶಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಭೂಮಿಯೆಲ್ಲವೂ ಬರಡಾಗಿದೆ, ಮಳೆಯಿಲ್ಲ, ನೀರಿಲ್ಲ, ಕುಡಿಯಲು ನೀರಿಲ್ಲ, ವ್ಯವಸಾಯ ಮಾಡಲು ನೀರಿಲ್ಲ. ಗುಡ್ಡಗಾಡುಗಳು, ಹಳ್ಳಿ ಪ್ರದೇಶಗಳು, ಸರ್ಕಾರದ ಸವಲತ್ತುಗಳು ಸಿಕ್ಕದಂತ ಪ್ರದೇಶಗಳು, ಕೆಲವು ಕಡೆ ವಿದ್ಯುತ್ ಶಕ್ತಿಯೂ ಇಲ್ಲ. ಕರುಣಿಸಿರಿ ರಾಜ. ಅಪ್ಪ ಕರುಣಿಸಿರಿ ಸ್ವಾಮಿ. ಆಕಾಶವನ್ನು ತಲೆ ಎತ್ತಿ ನೋಡಿ, ಮಳೆಯ ಹನಿಗಾಗಿ ಕಾದು
ಕುಳಿತುಕೊಂಡಿರುವಂತಹ ಅನೇಕ ಬರಡಾದ ಪ್ರದೇಶಗಳ ಜನರನ್ನ ಆಶೀರ್ವದಿಸಿರಿ ಸ್ವಾಮಿ. ಆ ಮಕ್ಕಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಬೆಳೆಯಲು ಕಾಳುಗಳನ್ನು ಬೆಳೆಯಲು ಸಾಧ್ಯವಾಗುತ್ತಾ ಇಲ್ಲ, ತನ್ನ ಕುಟುಂಬವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಾ ಇಲ್ಲ. ಮಕ್ಕಳು ತಿನ್ನಲಿಕ್ಕೆ ಇಲ್ಲ, ವಯಸ್ಕರಿಗೆ ತಿನ್ನಲಿಕ್ಕೆ ಇಲ್ಲ, ಯಾರ ಸಹಾಯ ಹಸ್ತಗಳು ಇಲ್ಲ. ಕಣ್ಣಿಗೆ ಕಾಣದ ಎಷ್ಟೋ ಪ್ರದೇಶಗಳಿದೆ ಸ್ವಾಮಿ. ಎಷ್ಟೋ ಜನರು ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಸ್ವಾಮಿ. ಇಸುವೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಎಲ್ಲ ಬರಡಾದ ಪ್ರದೇಶಗಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಅವರಿಗೆ ಬೇಕಾದಷ್ಟು ಮಳೆಯನ್ನು ಕರುಣಿಸಿರಿ ರಾಜ. ದವಸ ಧಾನ್ಯಗಳನ್ನು ಬೆಳೆಯುವಂತಹ ಸ್ವಾಮಿ ಸದವಕಾಶವನ್ನು ಕೊಡಿರಿ ರಾಜ. ಸರ್ಕಾರದ ಕಣ್ಣು ಆ ಪ್ರದೇಶಗಳ ಮೇಲೆ ಬೀಳುವಂತಾಗಲಿ ರಾಜ. ಅವರಿಗೆ ಬೇಕಾದ ಸವಲತ್ತುಗಳು ಲಭ್ಯವಾಗುವಂತಾಗಲಿ ರಾಜ. ಯೇಸುವೆ ಕರುಣಿಸಿರಿ ರಾಜ, ದಯೆ ತೋರಿರಿ ರಾಜ. ನಾವಾದರೂ ಹಗಲು ರಾತ್ರಿ ಎನ್ನದೆ ತಿಂದು ಕುಡಿದು ಯಾವ ಕೊರತೆ ಇಲ್ಲದೆ ಸುಖವಾಗಿ ಜೀವಿಸುತ್ತಾ ಇದ್ದೇವೆ ರಾಜ. ನೀವೆಲ್ಲವನ್ನು ನಮಗೆ ಕೊಟ್ಟು ನಾವು ಸುಖವಾಗಿ ಜೀವಿಸಿದರೂ ನಿಮ್ಮನ್ನು ಸ್ಮರಿಸಲು ನಮಗೆ ಸಮಯವೂ ಇಲ್ಲ, ಸ್ಮರಿಸುವ ಮನಸ್ಸು ಇಲ್ಲ ರಾಜ. ಸ್ವಾರ್ಥಿಗಳಾಗಿ ಜೀವಿಸುತ್ತಾ ಇದ್ದೇವೆ. ಆದರೆ ಅವರಾದರೂ ನಿಮ್ಮನ್ನೇ ಸ್ಮರಿಸುತ್ತಾ ಇದ್ದಾರೆ ರಾಜ. ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಬರಡಾದ ಭೂಮಿಯ ಪ್ರದೇಶಗಳನ್ನು, ಮಳೆಯಿಲ್ಲದ ಆ ಪ್ರದೇಶಗಳನ್ನು ಸ್ವಾಮಿ ನಿಮ್ಮ ಕರಗಳನ್ನು ಚಾಚಿ ಅನುಗ್ರಹಿಸಿ ಅವರಿಗೆ ಬೇಕಾದಂತ ಎಲ್ಲ ವಿಧವಾದ ಸವಲತ್ತುಗಳನ್ನು, ಮೂಲಭೂತ ಹಕ್ಕುಗಳನ್ನ ಕರುಣಿಸಿ ಅನುಗ್ರಹಿಸಿರಿ ಎಂದು ಪಿತ ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ, ಆಮೆನ್. ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ. ಪಿತನಾದ ದೇವರೇ ನಿಮಗೆ ಆರಾಧನೆ, ಸುತನಾದ ದೇವರೇ ನಿಮಗೆ ಆರಾಧನೆ, ಆತ್ಮನಾದ ದೇವರೇ ನಿಮಗೆ ಆರಾಧನೆ, ತ್ರಯೇಕ ದೇವರೇ ನಿಮಗೆ ಆರಾಧನೆ. ಯೇಸುವೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ, ಆರಾಧಿಸುತ್ತೇವೆ. ತಂದೆಯೇ, ನಮ್ಮ ಬೆಳಗಿನ ಜಾವವನ್ನು ನೀಡಿದಕ್ಕಾಗಿ ರಾಜ. ಅಪ್ಪ ತಂದೆಯೇ, ಬೆಳಗಿನ ಜಾವದಲ್ಲಿ ಸೂರ್ಯನನ್ನು ನೋಡುವಂತಹ ಸೌಭಾಗ್ಯವನ್ನು ನಮಗೆ ನೀಡಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ. ಸದಾ ನಮ್ಮನ್ನು ಕಾಯುವ ದೇವರೇ ನಿಮಗೆ ಸ್ತೋತ್ರ. ಯೇಸುವೇ, ನಿಮ್ಮನ್ನು ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ, ಆರಾಧಿಸುತ್ತೇವೆ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಕರ್ತರು, ನೀವೊಬ್ಬರೇ ಮಹೋನ್ನತರೂ ಆಗಿದ್ದೀರಿ. ಪ್ರಭುವೇ, ಈ ಸಮಯದಲ್ಲಿ ನೀವು ಪರಿಶುದ್ಧರಾಗಿರುವಂತೆ ನಮ್ಮೆಲ್ಲರನ್ನು ಸ್ವಾಮಿ ನೀವು ಪರಿಶುದ್ಧರಾಗುವಂತೆ ಮಾಡಿರಿ. ದಾಸರೇ ಸ್ತೋತ್ರ. ಹೊಸ ಜೀವವನ್ನು ಇಂದು ನಮಗೆ ನೀಡಿದಾಸರೇ ನಿಮಗೆ ಸ್ತೋತ್ರ. ಶಾಂತಿಯ ರಾಜರೇ ಸ್ತೋತ್ರ. ಅಪ್ಪ ತಂದೆ, ನಮ್ಮನ್ನು ನಿಮ್ಮಲ್ಲಿ ಚಿತ್ರಿಸಿಕೊಂಡು ನಮ್ಮನ್ನು ಹಣ್ಣಿಗೆ ಆಯ್ತಿದ್ದೀರಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯೇ, ನಮ್ಮನ್ನು ಒಂದು ಉನ್ನತ ಸ್ಥಾನದಲ್ಲಿ ನೀನು ನಿಲ್ಲಿಸಿದ್ದೀರಪ್ಪ, ಅದಕ್ಕೆ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನಾವು ಇತರರನ್ನು ಪ್ರೀತಿಸುವಂತಹ, ಸಂತೈಸುವಂತಹ ಹೃದಯವನ್ನು ನಮಗೆ ಕೊಟ್ಟಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಒಳ್ಳೆಯ ಕುಟುಂಬಗಳನ್ನು ನೀಡಿದಕ್ಕಾಗಿ ಸ್ತೋತ್ರ, ಒಳ್ಳೆಯ ಮಕ್ಕಳನ್ನು ನೀಡಿದಕ್ಕಾಗಿ ಸ್ತೋತ್ರ, ಬಂಧು ಬಳಗದವರನ್ನು, ನೆರೆಹೊರೆಯವರನ್ನು ನೀನು ನಮಗೆ ದಯಪಾಲಿಸುವುದಕ್ಕಾಗಿ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತನ್ನ ಸಮಯದಲ್ಲಿ ಸ್ವಾಮಿ ನಾವು ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇವೆ. ಯಾವುದಕ್ಕಾಗಿ ಪ್ರಾರ್ಥಿಸಬೇಕು,
ಹೇಗೆ ಪ್ರಾರ್ಥಿಸಬೇಕು ಎಂದು ನೀನು ನಮಗೆ ದಿನಂಪ್ರತಿ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕಲಿಸಿಕೊಡ್ತಾ ಇದೀಯ ಸ್ವಾಮಿ. ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ. ಪ್ರಾರ್ಥಿಸುವವರಿಗೆ, ನಮಗೋಸ್ಕರ ಪ್ರಾರ್ಥಿಸುವವರಿಗೋಸ್ಕರ ನಾವು ಕೂಡ ಪ್ರಾರ್ಥಿಸಲು ನಮಗೆ ಒಳ್ಳೆಯ ಹೃದಯವನ್ನು ನೀಡಿದೆಯಲ್ಲಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಮ್ಮ ಭರವಸೆಯಾಗಿದ್ದೀಯಾ, ನಮ್ಮ ರಕ್ಷಕರಾಗಿದ್ದೀಯಾ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಅಪ್ಪ. ನಮ್ಮೆಲ್ಲರನ್ನು ಸ್ವಾಮಿ ಎಲ್ಲಾ ಬಂಧನಗಳಿಂದಲೂ ಎಲ್ಲ ದುಷ್ಟ ಶಕ್ತಿಗಳಿಂದಲೂ ಸ್ವಾಮಿ ನಮ್ಮನ್ನು ಬಿಡುಗಡೆಗೊಳಿಸಿರಿ. ಏಕೆಂದರೆ ನೀನು ಬಿಡುಗಡೆದಾಯಕನಲ್ಲವೇ ಸ್ವಾಮಿ. ಅಪ್ಪ ತಂದೆ ರಾಜ, ಈ ಸಮಯದಲ್ಲಿ ಸ್ವಾಮಿ ನಿಮ್ಮ ಸ್ವರ್ಗೀಯ ಯಾತ್ರಾ ತಂಡದ ಪ್ರತಿಯೊಬ್ಬ ಸದಸ್ಯರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಬ್ರದರ್ ರೊಜಾರಿಯವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ಎಲ್ಲರಿಗೋಸ್ಕರ ಪ್ರಾರ್ಥಿಸಲು ನೀನು ನಮ್ಮನ್ನು ಆರಿಸಿಕೊಂಡಿದೆಯಲ್ಲಪ್ಪ. ಅದಕ್ಕಾಗಿ ಸ್ತೋತ್ರ ಅಪ್ಪ ಸ್ವಾಮಿ. ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಬಂಧನಗಳನ್ನು ಬಿಡಿಸಿರಿ ಸ್ವಾಮಿ. ಪ್ರಾರ್ಥಿಸಲು ತಡೆ ಮಾಡುವಂತಹ ಎಲ್ಲ ಸೈತಾನನ ಬಂಧನಗಳನ್ನು ನಮ್ಮಿಂದ ಬಿಡುಗಡೆಗೊಳಿಸಿರಿ ಸ್ವಾಮಿ. ಬನ್ನಿ ಸ್ವಾಮಿ, ಈ ಸಮಯದಲ್ಲಿ ನಮ್ಮೆಲ್ಲರೊಡನೆ ಬಂದು ನಮ್ಮೆಲ್ಲರಿಗೂ ಪ್ರಸನ್ನತೆಯನ್ನು ನೀಡಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರಿಂದ ನಮ್ಮೆಲ್ಲರನ್ನು ತುಂಬಿಸಿರಿ ಸ್ವಾಮಿ. ನಮ್ಮೆಲ್ಲರಿಗೂ ಸಮಾಧಾನವನ್ನು ನೀಡಲು ಬನ್ನಿರಿ ಸ್ವಾಮಿ. ಅಪ್ಪ ತಂದೆ, ನಮ್ಮೆಲ್ಲರ ಕುಟುಂಬಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇನೆ. ಎಲ್ಲರ ಕುಟುಂಬಗಳನ್ನು ಕಾದು ರಕ್ಷಿಸಿರಿ ಸ್ವಾಮಿ. ನಾವು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ಸ್ವಾಮಿ. ಎಲ್ಲ ಶೋಧನೆಗಳನ್ನು ಜಯಿಸಲು ನಮಗೆ ಶಕ್ತಿಯನ್ನು ನೀಡಿರಿ. ಸರ್ವ ಆಪತ್ತುಗಳಿಂದ ರಕ್ಷಣೆಯನ್ನು ನೀಡಿರಿ. ನಮ್ಮ ಎಲ್ಲ ಬಲಹೀನತೆಗಳಲ್ಲಿ ನಮಗೆ ಬಲವನ್ನು ನೀಡಲು ಬನ್ನಿರಿ ಸ್ವಾಮಿ. ಬನ್ನಿರಿ ಅಪ್ಪ, ನಿಮ್ಮನ್ನು ಕೂಗಿ ಕರೆಯುತ್ತಿದ್ದೇವೆ. ಬನ್ನಿ ಸ್ವಾಮಿ. ಅಮ್ಮ ತಾಯಿ ಸದದ ರಾಣಿ, ಸ್ವರ್ಗೀಯ ಯಾತ್ರಾ ಸನ್ನದ ರಾಣಿಯೇ, ಬನ್ನಿ. ನಿಮ್ಮ ಮಗನ ಮುಖಾಂತರ ನಾವು ಪ್ರಾರ್ಥಿಸುತ್ತಿದ್ದೇವೆ. ನಮ್ಮೆಲ್ಲರ ಭಾರದಲ್ಲಿ ನೀವಿದ್ದು ನಮಗೆ ಬೇಕಾದಂತಹ ಕೃಪೆ, ಶಾಂತಿ, ಸಮಾಧಾನವನ್ನು ನೀಡಲು ನಿಮ್ಮ ಮಗನ ಮುಖಾಂತರ ಪ್ರಾರ್ಥಿಸಲು ನಮಗೆ ಕರುಣೆ ತೋರಿರಿ. ಅಪ್ಪ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ಆರಾಧನೆ. ಅಪ್ಪ ತಂದೆಯೇ ಮಹಿಮೆ. ಅಪ್ಪ ತಂದೆಯೇ ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ವಂದನೆ ದೇವನೇ, ವಂದನೆ ಪ್ರಭುವೇ, ನಿನ್ನಯ ಕೃಪೆಗಳಿಗೆ ವಂದನೆ ವಂದನೆ. ನಿನ್ನಯ ಕೃಪೆಗಳಿಗೆ ವಂದನೆ ವಂದನೆ. ವಂದನೆ ದೇವನೇ, ವಂದನೆ ಪ್ರಭುವೇ. ಅಪಾರ ನಿನ್ನ ಪ್ರೀತಿಯ ಸನ್ನಿಧಿ, ಅಪಾಯಗಳಿಂದ ಪಾರು ಮಾಡಿದಿ. ಅಪಾರ ನಿನ್ನ ಪ್ರೀತಿಯ ಸನ್ನಿಧಿ, ಅಪಾಯಗಳಿಂದ ಪಾರು ಮಾಡಿದಿ. ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು. ನಿನ್ನಯ ಕೃಪೆ ಸಾಕು, ನಿನ್ನಯ ಪ್ರಸನ್ನತೆ ಬೇಕು. ವಂದನೆ ಪ್ರಭುವೇ, ವಂದನೆ ವಂದನೆ ಪ್ರಭುವೇ. ವಂದನೆ ದೇವನೇ, ವಂದನೆ ಪ್ರಭುವೇ.
ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ, ಪ್ರಭುವನ್ನು ಘನಪಡಿಸೋಣ. Hallelujah, 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 hallelujah. ದಯವಿಟ್ಟು ಸ್ವರವೆತ್ತಿ ಸ್ತುತಿಸಿರಿ, ಸ್ವರವೆತ್ತಿ ಸ್ತುತಿಸಿರಿ. ಒಬ್ಬರ ಸ್ವರ ಮಾತ್ರ ಕೇಳುತ್ತದೆ, ಎಲ್ಲರೂ ಸ್ವರವೆತ್ತಿ ಸ್ತುತಿಸಿರಿ. ದೇವರನ್ನ, ಆ ಪ್ರಭುವನ್ನ ಘನಪಡಿಸಲು ನಿಮ್ಮ ಹೃದಯ ತೆರೆದು ಸ್ತುತಿಸಿರಿ. ಆ ರಕ್ಷಕರಾದ ಯೇಸುವನ್ನ, ಪವಿತ್ರ ಆತ್ಮರನ್ನ, ತಂದೆ ದೇವರನ್ನ ವಿಶ್ವಾಸದಲ್ಲಿ ಸ್ತುತಿಗಳ ಮಧ್ಯೆ ವಾಸಿಸಿ, ಸ್ತುತಿಗಳೊಂದಿಗೆ ನಮ್ಮ ಮಧ್ಯೆ ಇದ್ದು ಕ್ರಿಯೆ ಮಾಡುವ ದೇವರು, ಕಟ್ಟುಗಳನ್ನು ಬಂಧನಗಳನ್ನ ಮುರಿಯುವ ದೇವರ ಸಾನ್ನಿಧ್ಯ ಆರಾಧಿಸುವ, ಮಹಿಮೆ ಪಡಿಸುವ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸ್ತೋತ್ರ ಪರಿಶುದ್ಧಾತ್ಮನೇ. Hallelujah, 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 hallelujah. Hallelujah, 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 hallelujah. ಭೂಮಿ ಆಕಾಶ ಓ ಸೃಷ್ಟಿಸಿದ ಹಲ್ಲೆಲೂಯಾ, ಹಲ್ಲೆಲೂಯಾ, ಓ ಹಲ್ಲೆಲೂಯಾ, ದಯಾಮಯ ದೇವನೇ ಸ್ತೋತ್ರ. ಅತಿ ಪರಿಶುದ್ಧನಾದ ಕರ್ತನೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಆರಾಧನೆ ತಂದೆಯೇ, ಆರಾಧನೆ ಆರಾಧನೆ ಪರಿಶುದ್ಧಾತ್ಮರೇ, ಆರಾಧನೆ ನಿಮಗೆ ತ್ರಿಯೇಕ ದೇವರೇ. ಕರುಣೆಗಾಗಿ ಸ್ತೋತ್ರ. ತೋರಿಸಿವೆ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ ತಂದೆ ದೇವರೇ. ಆರಾಧನೆ 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 ತಂದೆ, ಆರಾಧನೆ ಪ್ರಭು ಯೇಸುವೆ, ಆರಾಧನೆ ಪವಿತ್ರ ಆತ್ಮನೇ, ಆರಾಧನೆ ನಿಮಗೆ ತ್ರಿಯೇಕ ಓ ದೇವರೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆರಾಧನೆ, 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 ಮಹಿಮೆ, 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 ಮಹಿಮೆ. ಸ್ವಾಮಿ ಯೇಸುದೇವರೇ, ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರುಣಾಳು ಕರ್ತರೇ, ಸ್ತೋತ್ರ, ಸ್ತೋತ್ರ, ಸ್ವರ್ಗೀಯ ತಂದೆಯೇ, ಸ್ತೋತ್ರ, ಸ್ತೋತ್ರ. ಓ ಜೀವದಾತರೇ, ಸ್ತೋತ್ರ, 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 ಸ್ತೋತ್ರ. ಓರಬಿ, 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 ಓರಬಿ. ಓರಬಿ, 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 ಓರಬಿ. ಓ ಎಲ್ಲ ಕೈ, ಎಲ್ಲ ಕೈ, ಎಲ್ಲ ಕೈ, ಎಲ್ಲ ಕೈ, ಎಲ್ಲ ಕೈ, महिमात का समय Hallelujah, वंदन का hallelujah, समय hallelujah, hallelujah. नमान का Oh, समय hallelujah, परिशुद्धांत का hallelujah, समय hallelujah. दिन स्थान का Oh, समय hallelujah, hallelujah, अकंतांत hallelujah. का समय हालेलुया तो Oh, का समय hallelujah, hallelujah, वही hallelujah. बहुत तो समय Yeswe, 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 हालेलुया तो का Yeswe, समय Yeswe. हालेलुया Yeswe, हालेलुया Yeswe, Yeswe, Yeswe. हालेलुया 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 Oh, हालेलुया Yeswe, 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 हालेलुया Yeswe, Yeswe. Oh, Appa, Tande, Appa, Tande, Appa, Tande, Appa, Tande. हालेलुया Hallelujah, 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 hallelujah. Oh, hallelujah, hallelujah, hallelujah. Oh, hala, 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 ಸ್ತೋತ್ರ hala. ಪವಿತ್ರ ಆತ್ಮರೇ ಸ್ತೋತ್ರ ನಿಮಗೆ ತ್ರಿಯೇಕ Oh, ದೇವರೇ ಯೇಸುದೇವರೇ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯಾ Oh, ಹಾಲೆಲೂಯಾ ಯೇಸುದೇವರೇ, ವಂದನೆ. ಹಾಲೆಲೂಯಾ Oh, ಹಾಲೆಲೂಯಾ ಯೇಸುದೇವರೇ, ಆರಾಧನೆ. ನನ್ನ ದೇವನೇ Oh, ನನ್ನ ಯೇಸುದೇವರೇ, ಕರ್ತನೇ ನನ್ನ ಮಹಿಮೆ. ಪ್ರಭುವೇ ನಿಮಗೆ ಓ ರಬಿ, ಸ್ತೋತ್ರ ಓ ರಬಿ, ಓ ರಬಿ, ಓ ರಬಿ. ಹಾಲೆಲೂಯಾ ಯೇಸುವೇ, ಸ್ತೋತ್ರ, 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 ಯೇಸುವೇ.
ಆರಾಧನೆ 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 ಮಹಿಮೆ 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 ಯೇಸುವೆ 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 ನಮ್ಮನ್ನು ಮುಟ್ಟಿರಿ ಯೇಸುವೆ 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 ನಮ್ಮನ್ನು ಮುಟ್ಟಿರಿ ಯೇಸುವೆ 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 ನಮ್ಮನ್ನು ಮುಟ್ಟಿರಿ ಯೇಸುವೆ ಹಾಲೆಲೂಯ 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 Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನಾವಿರುವ ಕಡೆ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣ. ಬರಡಾದ ಪ್ರದೇಶಗಳಿಗಾಗಿ, ಬರಡು ಭೂಮಿಯ ಪ್ರದೇಶಗಳಿಗಾಗಿ, ಮಳೆ ಇಲ್ಲದ ಪ್ರದೇಶಗಳಿಗಾಗಿ, ಸರ್ಕಾರದ ಸವಲತ್ತುಗಳು ಇಲ್ಲದ ಪ್ರದೇಶಗಳಿಗಾಗಿ, ಯಾವ ಮೂಲಭೂತ ಹಕ್ಕುಗಳಿಲ್ಲದ ಪ್ರದೇಶಗಳಿಗಾಗಿ ಭಾರದಿಂದ ಪ್ರಾರ್ಥಿಸುವ. ಅಪ್ಪ ತಂದೆಗೆ ಸ್ತೋತ್ರ, ಯೇಸುವೆ ಸ್ತೋತ್ರ. ಅಪ್ಪ ಈ ಸಮಯದಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಒಂದುಗೂಡಿಸಿ ನಿನ್ನಲ್ಲಿ ಪ್ರಾರ್ಥಿಸಲು ನಮಗೆ ಕರೆ ನೀಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಗೆ ವಿಶ್ವದಲ್ಲಿ ಕೆಲವು ಪ್ರದೇಶಗಳಲ್ಲಿ ಬರಡು ಭೂಮಿಗಳಿವೆ ಸ್ವಾಮಿ. ಆ ಭೂಮಿಗಳಿರುವಂತಹ ಎಲ್ಲಾ ಜನರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ತಂದೆ, ಆ ಬರಡಾದ ಭೂಮಿಗಳಲ್ಲಿ ಮಳೆ ಇಲ್ಲ ಸ್ವಾಮಿ. ಮಳೆ ಇಲ್ಲದೆ ಸ್ವಾಮಿ ಎಷ್ಟೋ ಮಂದಿ, ಎಷ್ಟೋ ಪ್ರದೇಶಗಳು ಇವೆ ಸ್ವಾಮಿ. ಕುಡಿಯಲು ನೀರಿಲ್ಲ ಸ್ವಾಮಿ, ಬದುಕಲು ಕಷ್ಟವಾಗುತ್ತಿದೆ ಸ್ವಾಮಿ. ಎಷ್ಟೋ ದಿನವಾಗಿದೆ ಸ್ವಾಮಿ ಮಳೆ ಬಂದು ಸ್ವಾಮಿ. ಮಳೆ ನೋಡದೆ ಎಷ್ಟೋ ದಿನಗಳೇ, ಎಷ್ಟೋ ವರ್ಷಗಳೇ ಆಗಿವೆ ಸ್ವಾಮಿ. ಅಂತ ಪ್ರದೇಶಗಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಆ ಪ್ರದೇಶದ ಮೇಲೆ ಕರುಣೆ ತೋರಿ ಸ್ವಾಮಿ. ಆ ಪ್ರದೇಶಕ್ಕೆ ಬನ್ನಿ ಸ್ವಾಮಿ. ಆ ಪ್ರದೇಶವನ್ನು ಆಶೀರ್ವದಿಸಿರಿ ಸ್ವಾಮಿ. ಮಳೆಯನ್ನು ಕಾಣುವಂತಹ ಸೌಭಾಗ್ಯವನ್ನು ದಯಪಾಲಿಸಿದೆ ರಾಜ. ಹೌದು ಸ್ವಾಮಿ, ಎಷ್ಟೋ ಕಡೆ ಮಳೆಗಳು ಬಂದು ಕೊಚ್ಚಿ ಹೋಗುತ್ತಿವೆ ಸ್ವಾಮಿ. ಬೇಕಾದಂತ ಸ್ಥಳಗಳಿಗೆ ಮಳೆ ಬೀಳುತ್ತಿಲ್ಲ ಸ್ವಾಮಿ. ಅದರ ಮಳೆಯನ್ನು ಸುರಿಸುವವನು ನೀನಲ್ಲವೇ ಸ್ವಾಮಿ. ಆಕಾಶವನ್ನು ತೆರೆದು ಸ್ವಾಮಿ ಆ ಪ್ರದೇಶಗಳಿಗೆ ಮಳೆಯನ್ನು ನೀಡಿರಿ ಸ್ವಾಮಿ. ಅಲ್ಲಿಯ ಜನರ ಕಷ್ಟಗಳನ್ನು ಹೋಗಲಾಡಿಸಿರಿ ಸ್ವಾಮಿ. ತಿನ್ನಲು ಆಹಾರವಿಲ್ಲದೆ ಸ್ವಾಮಿ ಪರಿತಪಿಸುತ್ತಿದ್ದಾರೆ ರಾಜ. ಎಷ್ಟೋ ಸಣ್ಣ ಮಕ್ಕಳು ಸ್ವಾಮಿ ಊಟವಿಲ್ಲದೆ ಅಲೆದಾಡುತ್ತಿದ್ದಾರೆ ಸ್ವಾಮಿ. ನೀನು ಮಳೆ ಸುರಿಸಿದರೆ ಮಾತ್ರ ಸ್ವಾಮಿ ಆ ಪ್ರದೇಶವನ್ನು ಹಸನುಗೊಳಿಸಲು ಸಾಧ್ಯ ಸ್ವಾಮಿ. ನೀನು ದಯ ತೋರದಿದ್ದರೆ ಸ್ವಾಮಿ ಅಲ್ಲಿ ಯಾವ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುವುದಿಲ್ಲ ಸ್ವಾಮಿ. ಆ ಜನರ ಕಷ್ಟ ನಿನ್ನ ತೀರದು ಸ್ವಾಮಿ. ಅಪ್ಪ ತಂದೆಯೇ ಕರುಣೆ ತೋರಿರಿ. ಆ ಪ್ರದೇಶಗಳ ಮೇಲೆ ಕರುಣೆ ತೋರಿರಿ. ಮಳೆಯನ್ನು ಸುರಿಸಿರಿ ರಾಜ. ಅಲ್ಲಿರುವ ಜನರ ಎಲ್ಲ ಕಷ್ಟಗಳನ್ನು ನೀಗಿಸುವಾತನು ನೀನಲ್ಲವೇ ಸ್ವಾಮಿ. ಅಪ್ಪ ತಂದೆಯೇ, ನೀನು ಕುರಿ ಕಾಯುವಾಗ ಸ್ವಾಮಿ ಒಂದು ಕುರಿ ತಪ್ಪಿಸಿಕೊಂಡರೆ ಆ ಕುರಿಗಾಗಿ ಹೇಗೆ ಪರಿತಪಿಸುತ್ತೇವೋ, ಹೇಗೆ ಹುಡುಕಾಟ ಮಾಡುತ್ತೇವೋ ಸ್ವಾಮಿ, ಅದೇ ರೀತಿ ಸ್ವಾಮಿ ಎಲ್ಲಾ ಮಕ್ಕಳಿಗೂ ಸಂರಕ್ಷಣೆಯನ್ನು ಕೊಟ್ಟು ಸ್ವಾಮಿ ಆ ಬರಡಾದ ಪ್ರದೇಶಗಳಲ್ಲಿ ಆ ಮಕ್ಕಳು ನಿನ್ನನ್ನು ಕರೆಯುವಾಗ ಸ್ವಾಮಿ ಏಕೆ ನೀವು ಅವರನ್ನು ನೋಡುವುದಿಲ್ಲ ಸ್ವಾಮಿ. ಬನ್ನಿ ಸ್ವಾಮಿ, ಆ ಪ್ರದೇಶಗಳ ಮೇಲೆ ಬನ್ನಿ ಸ್ವಾಮಿ. ಆ ಪ್ರದೇಶದ ಮೇಲೆ ನಿನ್ನ ಕೃಪೆಯನ್ನು ಸುರಿಸಿರಿ ಸ್ವಾಮಿ. ಆ ಜನರ ಎಲ್ಲ ಕಷ್ಟಗಳನ್ನು ನೀಗಿಸಿರಿ ಸ್ವಾಮಿ. ಅಪ್ಪ ತಂದೆಯೇ,
ಪಾಪ ತಂದೆಯೇ, ಎಷ್ಟೋ ಮಂದಿ ಸ್ವಾಮಿ ಆ ಪ್ರದೇಶಗಳಲ್ಲಿ ಮಳೆ ಇಲ್ಲದೆ ಸ್ವಾಮಿ ಯಾವ ಪ್ರದೇಶಕ್ಕೂ ಹೋಗಲಾರದೆ ಸ್ವಾಮಿ ತಮ್ಮ ಜಾಗದಲ್ಲೇ ಕುಳಿತು ಮಳೆಗಾಗಿ ಕಾಯುತ್ತಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ಕರುಣೆ ತೋರಿರಿ, ಕರುಣೆ ತೋರಿರಿ ರಾಜ. ಬೇಕಾದಂತ ಮಳೆಯನ್ನು ಸುರಿಸಿರಿ ರಾಜ. ಇತರ ಜನರು ವ್ಯವಸಾಯ ಮಾಡುವಂತೆ ಆ ಪ್ರದೇಶದಲ್ಲಿರುವಂತಹ ಆ ಮಳೆ ಬೀಳದೆ ಇರುವಂತಹ ಪ್ರದೇಶವು ಸ್ವಾಮಿ ಮಳೆ ಬಿದ್ದು ವ್ಯವಸಾಯವನ್ನು ಮಾಡಿ ತಮಗೆ ಬೇಕಾದಂತ ಆಹಾರವನ್ನು ಬೆಳೆಯುವಂತಹ ಸೌಭಾಗ್ಯವನ್ನು ಆ ಜನರಿಗೆ ನೀಡಿರಿ ಸ್ವಾಮಿ. ಅವರಲ್ಲಿರುವ ಕಷ್ಟಗಳನ್ನು ನೀಗಿಸಿರಿ ಸ್ವಾಮಿ. ಇತರ ಜನರಂತೆ ಅವರು ಸಹ ಬದುಕುವಂತಹ ಸೌಭಾಗ್ಯವನ್ನು ಅವರಿಗೆ ನೀಡಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ. ಆಮೆನ್. ಆಮೆನ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ಓ ತಂದೆಯೇ ಅಪ್ಪ, ನಾವು ನಿಮ್ಮನ್ನು ಕರೆಯುತ್ತಿದ್ದೇವೆ ಸ್ವಾಮಿ. ಅಪ್ಪ ನಮ್ಮ ಮೇಲೂ ಕರುಣೆ ತೋರಿ ಸ್ವಾಮಿ. ಅಪ್ಪ ಪ್ರಾರ್ಥಿಸುವ ಈ ಲೋಕದಲ್ಲಿ ಸ್ವಾಮಿ ಬರಡಾಗಿರುವಂತ ಭೂಮಿಯ ಮೇಲೆ ಕರುಣೆ ತೋರಿ ಯೇಸುವೆ. ಅಪ್ಪ ದಯೆ ತೋರಿ ಸ್ವಾಮಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ನಿನ್ನಿಂದ ಮಾತ್ರ ಸಾಧ್ಯ ರಾಜ್ಯ. ಅಪ್ಪ ನಿನ್ನಿಂದ ಮಾತ್ರ ಸಾಧ್ಯ ಸ್ವಾಮಿ. ಅಪ್ಪ ಎಷ್ಟೋ ಜನರು ಸ್ವಾಮಿ ಅಪ್ಪ ಮಳೆ ಇಲ್ಲ ಎಂದು ಸ್ವಾಮಿ ಆ ಬರಡಾದ ಭೂಮಿಯಲ್ಲಿ ಕುಳಿತು ಅಪ್ಪ ನಿಮ್ಮನ್ನು ನೋಡುತ್ತಿದ್ದಾರೆ ರಾಜ್ಯ. ಅಪ್ಪ ಯೇಸುವೆ ಕರುಣೆ ತೋರಿ ತಂದೆಯೇ, ದಯೆ ತೋರಿ ಸ್ವಾಮಿ. ಆ ಮಕ್ಕಳ ಮೇಲೆ ಕರುಣೆ ತೋರಿ ಅಪ್ಪ. ಅಪ್ಪ ಊಟ ಮಾಡಲು ಸ್ವಾಮಿ ಅಪ್ಪ ಅವರಿಗೆ ಇಲ್ಲ ರಾಜ್ಯ. ಅಪ್ಪ ಯೇಸುವೆ ಅಪ್ಪ ಎಷ್ಟೋ ನೋವಿನಿಂದ ಸ್ವಾಮಿ ಬರಳುತ್ತಿದ್ದಾರೆ ಯೇಸುವೆ. ಅಪ್ಪ ಯೇಸುವೆ ಈ ಲೋಕವನ್ನು ಸೃಷ್ಟಿ ಮಾಡಿದ ತಂದೆ ನೀನಾಗಿದೆಯಪ್ಪ. ಅಪ್ಪ ಜನರನ್ನು ಸೃಷ್ಟಿ ಮಾಡಿದ ದೇವರು ನೀವಾಗಿದ್ದೀರಪ್ಪ. ಅಪ್ಪ ಅವರ ನೋವನ್ನು ನೋಡಿರಿ ಸ್ವಾಮಿ. ಅಪ್ಪ ಅವರ ಕಣ್ಣೀರನ್ನು ಒರೆಸಿರಿ ತಂದೆ. ಅಪ್ಪ ಯೇಸುವೆ ನಿಮ್ಮನ್ನು ಬಿಟ್ಟರೆ ಅವ್ರಿಗೆ ಯಾರು ಇದ್ದಾರೆ ಯೇಸುವೆ. ಅಪ್ಪ ಯೇಸುವೆ ನಿಮ್ಮನ್ನು ಕರೆಯುವಾಗ ಸ್ವಾಮಿ ಅಪ್ಪ ನೋಡುವ ತಂದೆ ನೀವೊಬ್ಬರೇ ಅಪ್ಪ. ನಿನ್ನನ್ನು ನಂಬಿ ಪ್ರಾರ್ಥಿಸುವ ಮಕ್ಕಳ ಮೇಲೆ ದಯೆ ತೋರಿ ರಾಜ್ಯ. ಅಪ್ಪ ಬರಡಾಗಿ ಸ್ವಾಮಿ ಅಪ್ಪ ಅಲ್ಲಿ ಏನು ಮಾಡಲು ಸಾಧ್ಯ ಇಲ್ಲ, ಮಳೆ ಇಲ್ಲದೆ ಸ್ವಾಮಿ ಅಪ್ಪ ಕಣ್ಣೀರನ್ನು ಸುರಿಸುತ್ತಿದ್ದಾರೆ ರಾಜ್ಯ. ಅಪ್ಪ ಒಮ್ಮೆ ನೋಡಿ ಸ್ವಾಮಿ ಅಪ್ಪ, ಒಮ್ಮೆ ದಯೆ ತೋರಿ ಅಪ್ಪ. ಅಪ್ಪ ನಿಮ್ಮ ಅಮೂಲ್ಯವಾದ ಹಸ್ತವನ್ನು ಸ್ವಾಮಿ ಆ ಜನರ ಮೇಲೆ ಸ್ವಾಮಿ ಅಪ್ಪ ಚಾಚಿರಿ ದೇವ. ಅಪ್ಪ ಸ್ವಾಮಿ ತಂದೆ ಅಪ್ಪ ನಿಮ್ಮನ್ನು ಕರ್ತನೆ ಅಪ್ಪ ಕೂಗಿ ನಾವು ಕರೆಯುತ್ತಿದ್ದೇವೆ ರಾಜ್ಯ. ಅಪ್ಪ ಜನರಿಗಾಗಿ ಸ್ವಾಮಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಜನರಲ್ಲಿ ಸ್ವಾಮಿ ಆಶೀರ್ವದಿಸಿರಿ ಸ್ವಾಮಿ. ಅವರ ಎಲ್ಲ ನೋವುಗಳನ್ನು ನೀಗಿಸಿರಿ. ದೇವರು ಏನೇ ತಪ್ಪು ಮಾಡಿದರು, ಪಾಪ ಮಾಡಿದರು ಸ್ವಾಮಿ ಅಪ್ಪ ಲೋಕದ ಮೇಲೆ ಸ್ವಾಮಿ ಕರುಣೆ ತೋರಿ ದೇವ. ಅಪ್ಪ ಮಳೆಯನ್ನು ಸುರಿಸುವ ದೇವರು ನೀವು ಸ್ವಾಮಿ. ಅಪ್ಪ ನಿನ್ನಿಂದ ಮಾತ್ರ ಸ್ವಾಮಿ ಸಾಧ್ಯ ರಾಜ. ಅಪ್ಪ ನಿನ್ನನ್ನೇ ನಂಬಿ ಪ್ರಾರ್ಥಿಸುತ್ತಿದ್ದಾರೆ ಅಪ್ಪ, ಅವರ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ಯೇಸುವೆ ಇಳಿದು ಬನ್ನಿ ಸ್ವಾಮಿ. ಅಪ್ಪ ನೀವು ಬನ್ನಿ ಸ್ವಾಮಿ. ಅಪ್ಪ ನೀವು ಬಂದರೆ ಸ್ವಾಮಿ ಬಿಡುಗಡೆ ಹೊಳಿಸಲು ಸಾಧ್ಯ ರಾಜ್ಯ. ಅಪ್ಪ ಸ್ವಾಮಿ ತಂದೆ ತಿಳಿದೇನೇ ತಪ್ಪು ಮಾಡಿದರು ಸ್ವಾಮಿ ಅಪ್ಪ ಕ್ಷಮಿಸುವವರು ನೀವು ಸ್ವಾಮಿ. ಅಪ್ಪ ಬರಡಾಗಿರುವಂತ ಅವರ ಹೃದಯವು ಸ್ವಾಮಿ ಅಪ್ಪ ಯೇಸುವೆ ಯೇಸುವೆ ಎಂದು ಎಷ್ಟು ನೋವು ಪಡುತ್ತಿದ್ದರು ಸ್ವಾಮಿ ನಮಗೆ ಗೊತ್ತಿಲ್ಲ ರಾಜ್ಯ. ಅಪ್ಪ ನಮಗೆ ಪ್ರಾರ್ಥಿಸಲು ಮಾತ್ರ ಸ್ವಾಮಿ ಕರುಣೆ ತೋರಿದ್ದೀರಿ ಸ್ವಾಮಿ. ಅಪ್ಪ ಕರುಣೆಯಿಂದ ಸ್ವಾಮಿ ಅಪ್ಪ ನಿಮ್ಮನ್ನು ನಂಬಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ ಮಳೆಯನ್ನು ಸುರಿಸಿರಿ ಸ್ವಾಮಿ. ಅವರಿಗೆ ತಿನ್ನಲು ಆಹಾರವನ್ನು ಇಲ್ಲದಿರುವಾಗ ಸ್ವಾಮಿ ಅಪ್ಪ ದಯ ಪಾಲಿಸಿರಿ ಯೇಸುವೆ ತಂದೆ. ಅಪ್ಪ ಅಪ್ಪ ಎಂದು ನಿಮ್ಮನ್ನು ಕರೆಯುತ್ತಿದ್ದೇವೆ ಸ್ವಾಮಿ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಆ ಬರಡಾದ ಲೋಕವನ್ನು ಸ್ವಾಮಿ ಯೇಸುವೆ ಕರುಣೆ ತೋರಿದೆ ದೇವ. ಅಮ್ಮ ಪರಿಶುದ್ಧ ಪೂಜೆ ಕನ್ಯಾ ಮಾತೆ ಮರಿಯಮ್ಮನವರೇ, ಅಮ್ಮ ಸಕಲ ಸೌಭಾಗ್ಯ ರಾಣಿಯೇ, ಅಮ್ಮ ನಮ್ಮೆಲ್ಲರ ಕುಟುಂಬದ ತಾಯಿ ನೀನಾಗಿದ್ಯಮ್ಮ. ಅವರಲ್ಲೂ ಸ್ವಾಮಿ ಯೇಸುವಲ್ಲಿ ಪ್ರಾರ್ಥಿಸಿ ತಾಯೇ ಅಮ್ಮ ಅವರಿಗಾಗಿ ತನ್ನ ಮಗನಲ್ಲಿ ಬೇಡಿ ಪಡೆದು ಕೊಡಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೇನ್. ಜೀವದ ಒಡೆಯನೇ. ಆಮೇನ್. ಜೀವದ ಒಡೆಯನೇ. ಆಮೇನ್. ಆಮೇನ್. ಆಮೆನ್. ಆಮೇನ್.
ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೆ, ರಾತ್ರಿಯಲ್ಲಿ ಸುಖಕರ ನಿದ್ರೆ ಕೊಟ್ಟು ಈ ಹೊಸ ದಿವಸವನ್ನು ನಿಮ್ಮ ಕರುಣೆಯಿಂದ ನನಗೆ ನೀವು ನೀಡಿದ್ದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೆ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಬರಡಾದ ಪ್ರದೇಶಗಳನ್ನು ಹಾಗೂ ಮೂಲಭೂತ ಸವಲತ್ತು ಇಲ್ಲದ ಎಲ್ಲ ಪ್ರದೇಶಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಇಂಥ ಪ್ರದೇಶಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ವಿಶೇಷವಾಗಿ ಪ್ರಭುವೆ, ಮಳೆ ಇಲ್ಲದೆ ಕೆಲವು ಪ್ರದೇಶಗಳು ಬರಡಾಗಿದೆ ಸ್ವಾಮಿ. ಪ್ರಭುವೆ, ಇಂಥ ಪ್ರದೇಶಗಳನ್ನು ಆಶೀರ್ವದಿಸಿರಿ ತಂದೆಯೇ. ಪ್ರಭುವೆ, ಅವರು ಕಷ್ಟಪಟ್ಟು ಆ ಪ್ರದೇಶದಲ್ಲಿ ವ್ಯವಸಾಯ ಮಾಡಿದರು, ಸರಿಯಾದ ಸಮಯದಲ್ಲಿ ಮಳೆಯೂ ಬರದೆ ಪ್ರಭುವೆ ಎಷ್ಟೊಂದು ಪ್ರದೇಶಗಳು ಬರಡಾಗಿದೆ ಸ್ವಾಮಿ. ಹಾಗೂ ಅಲ್ಲಿ ವಾಸಿಸುವ ಜನರಿಗೆ ಸರಿಯಾದ ಸಮಯದಲ್ಲಿ ಆಹಾರ ಸಿಗದೆ, ಮೂಲಭೂತ ಸವಲತ್ತುಗಳು ಸಿಗದೆ ಪ್ರಭು ಆ ಪ್ರದೇಶಗಳು ಕಷ್ಟಪಡುತ್ತಿದೆ ಸ್ವಾಮಿ. ಪ್ರಭು, ಇಂತಹ ಪ್ರದೇಶಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಹೇಗೆಂದರೆ ಜೋಶುವನ ಗ್ರಂಥ 1ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀವು ಹೋಗುವ ಜಾಗಗಳಲ್ಲಿ ನಾನು ನಿಮಗೆ ಕೊಡುವೆನೆಂದು ಸ್ವಾಮಿ ನೀವು ಹೇಳಿದ್ದೀರಾ. ಪ್ರಭುವೆ, ಇಂಥ ಪ್ರದೇಶಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಮತ್ತೆ ಆ ಪ್ರದೇಶದಲ್ಲಿ ಫಲವತ್ತಾದ ಬೆಳೆಗಳನ್ನು ಬೆಳೆಯುವಂತೆಯೂ ಹಾಗೂ ಸೂಕ್ತ ಸಮಯದಲ್ಲಿ ಮಳೆ ಬಂದು ಮಳೆಯಿಂದಾಗಿ ಅಲ್ಲಿ ವ್ಯವಸಾಯದಲ್ಲಿ ಅವರಿಗೆ 100ರಷ್ಟು ಆಶೀರ್ವಾದನ ಕೊಟ್ಟು ಆ ಸ್ಥಳಗಳನ್ನು ಆಶೀರ್ವದಿಸಿರಿ ಪ್ರಭುವೆ. ವಿಶೇಷವಾಗಿ ನನ್ನ ಮಂಗಳೂರು ಪಟ್ಟಣವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನದಿಯ ಮಧ್ಯದಲ್ಲಿ ಒಂದು 12-15 ಕುಟುಂಬಗಳಿದೆ ಸ್ವಾಮಿ. ಪ್ರಭು, ಆ ಪ್ರದೇಶಗಳಿಗೆ ಸ್ವಾಮಿ ಒಂದು ದೀಪದಂತೆ ಇರುವ ಈ ಪ್ರದೇಶಗಳಲ್ಲಿ ಸರಿಯಾದ ಮೂಲಭೂತ ಸವಲತ್ತಿಲ್ಲದೆ ಈ ಕುಟುಂಬಗಳು ಈ ಯುಗದಲ್ಲೂ ಕಷ್ಟಪಡುತ್ತಿದೆ ಸ್ವಾಮಿ. ಇಂತಹ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ಅವರ ಮೂಲಭೂತ ಸವಲತ್ತಿಗಾಗಿ ದೋಣಿಯಲ್ಲಿ ಆಶ್ರಯ ಪಡೆದು ಜೀವನ ಮಾಡುತ್ತಾ ಇದ್ದಾರೆ ಸ್ವಾಮಿ. ಪ್ರಭುವೆ, ಕರೆಂಟ್ ಇಲ್ಲದೆ ಸರಿಯಾದ ಸಮಯದಲ್ಲಿ ಅವರಿಗೆ ಏನೂ ಸವಲತ್ತು ಸಿಗದೆ ಆ ಜನರು ಪರಿತಪಿಸುತ್ತಿದ್ದಾರೆ ಸ್ವಾಮಿ. ಪ್ರಭುವೆ, ಇಂತಹ ಪ್ರದೇಶಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನೀವೇ ಎಲ್ಲರನ್ನು ಆಶೀರ್ವದಿಸಿರಿ ಪ್ರಭುವೆ. ಪ್ರಭುವೆ, ಇಂತಹ ಭೂಮಿಯಲ್ಲಿ ಒಳ್ಳೆಯ ಫಲವತ್ತತೆಯನ್ನು ಕೊಟ್ಟು ಸೂಕ್ತ ಸಮಯದಲ್ಲಿ ಮಳೆಯನ್ನು ಕೊಟ್ಟು ಈ ಪ್ರದೇಶಗಳನ್ನು ಆಶೀರ್ವದಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಆಮೆನ್. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆಯೇ, ರಾತ್ರಿ ಒಳ್ಳೆ ನಿದ್ರೆ ಕೊಟ್ಟು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಯೇಸುವೆ, ಈ ದಿನ ಜೀವನ ಎರಡನ್ನು ಕೊಟ್ಟಿದ್ದೀಯ ಸ್ವಾಮಿ. ಸ್ತೋತ್ರ, ವಂದನೆ ಸ್ವಾಮಿ. ಅಪ್ಪ ತಂದೆಯೇ, ಎಲ್ಲ ಬರಡು ಭೂಮಿಯಲ್ಲಿ ವಾಸವಾಗುತ್ತಿರುವ ಜನರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಇಡೀ ಪ್ರಪಂಚದಲ್ಲಿ ಸ್ವಾಮಿ ಎಷ್ಟೋ ಕಡೆ ಬರಡು ಭೂಮಿಯಲ್ಲಿ, ಕಾಡು ಪ್ರದೇಶದಲ್ಲಿ, ಮರಳು ಭೂಮಿಯಲ್ಲಿ ವಾಸಿಸಿರುತ್ತಾರೆ ಸ್ವಾಮಿ. ಅವರಿಗಾಗಿ ಪ್ರಾರ್ಥಿಸುತ್ತೇವೆ ಸ್ವಾಮಿ. ಅಪ್ಪ ಯೇಸುವೆ, ಅವರಿಗೆ ಒಳ್ಳೆಯ ಸವಲತ್ತುಗಳು ದಯಪಾಲಿಸುತ್ತದೆ. ಅಪ್ಪ ಯೇಸುವೆ, ಅವರಿಗೆ ಯಾವ ಸವಲತ್ತು ಇಲ್ಲದೆ ವಾಸಿಸುವ ಮಕ್ಕಳಾಗಿದ್ದಾರೆ ಸ್ವಾಮಿ. ಅಪ್ಪ ತಂದೆ, ನಾವಾದರೂ ಎಷ್ಟೋ ಅನುಕೂಲದಿಂದ ಎಲ್ಲ ಸವಲತ್ತನ್ನು ಪಡೆದು ಚೆನ್ನಾಗಿ ಜೀವಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಅವರಿಗೆ ಯಾವ ಸವಲತ್ತುಗಳು ದಯಪಾಲಿಸಿಲ್ಲ ಸ್ವಾಮಿ, ಪಾಲಿಸಲು ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ಅಂತ ಪ್ರದೇಶಗಳಲ್ಲಿ ವಾಸ ಮಾಡುತ್ತಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಪ್ರದೇಶಗಳನ್ನು ಆಶೀರ್ವದಿಸು ತಂದೆಯೇ. ಅಪ್ಪ ಯೇಸುವೆ, ಆ ಪ್ರದೇಶದಲ್ಲಿ ಸ್ವಾಮಿ ರಾಜಕಾರಣಿಗಳು ಅಂತ ಜಾಗವನ್ನು ಗುರುತಿಸಿ, ಆ ಜನರನ್ನು ಗುರುತಿಸಿ ಅವರಿಗೆ ಸರ್ಕಾರದ ಸವಲತ್ತುಗಳು ದಯಪಾಲಿಸುವಂತೆ ಅವರನ್ನು ಪ್ರೇರೇಪಿಸು ತಂದೆಯೇ. ಅಪ್ಪ ಯೇಸುವೆ, ಅಲ್ಲಿ ಬೆಳಕು ಇಲ್ಲ ಸ್ವಾಮಿ, ನೀರಿನ ವ್ಯವಸ್ಥೆಗಳು ಇಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಆಹಾರದ ಕೊರತೆ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಪ್ರದೇಶವನ್ನು ಆಶೀರ್ವದಿಸುತ್ತೇನೆ. ಅಂತ ಪ್ರದೇಶದ ಮೇಲೆ ನಿನ್ನ ಕೃಪಾವರವು ಹೇರಾಳವಾಗಿ ಸುರಿಯಲಿ ತಂದೆಯೇ. ಅಪ್ಪ ತಂದೆಯೇ, ಯೇಸುವೆ, ಆ ಮಕ್ಕಳಿಗೆ ಅವರ ಮಕ್ಕಳು ಓದುವುದಕ್ಕೂ ಸಾಧ್ಯವಾಗುತ್ತಿಲ್ಲ ಸ್ವಾಮಿ. ಅಲ್ಲಿ ನನ್ನ ದೂರ ಜಾಗಕ್ಕೆ ಬಂದು ಓದುವಂತ ಪರಿಸ್ಥಿತಿಗಳು ಸ್ವಾಮಿ. ಅಪ್ಪ ಯೇಸುವೆ, ಅಪ್ಪ ತಂದೆಯೇ, ಆ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ.
ಅಂತವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಎಲ್ಲ ಜನರು ಎಲ್ಲೋ ಒಂದು ಕಡೆ ಕಾಡಿನಲ್ಲಿ ಜೀವಿಸಿರುತ್ತಾರೆ ಸ್ವಾಮಿ. ಅವರಿಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಎಂದು ಅರಿಯದೆ ಅವರಷ್ಟಿಗೆ ಅವರೇ ಜೀವಿಸುವಂತ ಪರಿಸ್ಥಿತಿಗಳು ಸ್ವಾಮಿ. ಅವರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಅಂತ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ, ನಿನ್ನ ದಯೆ ಇರಲಿ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಬುದ್ಧಿ ಜ್ಞಾನವನ್ನು ಕೊಡು ತಂದೆ. ಅವರನ್ನು ನೋಡಿಕೊಳ್ಳುವ ಬೇರೆಯವರಿಗೂ ಸಹ ಅವರಿಗೆ ಸಹಾಯ ಮಾಡಿ ಅವರನ್ನು ಒಳ್ಳೆ ರೀತಿಯಲ್ಲಿ ಜೀವಿಸುವಂತ ಸವಲತ್ತುಗಳನ್ನು ಪಡೆದುಕೊಡಲಿ ಸ್ವಾಮಿ. ಅಪ್ಪ ಯೇಸುವೆ, ಅಂತ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಂತ ಬರಡು ಭೂಮಿಯ ಮೇಲೆ ನಿಮ್ಮ ಹೇರಾಳವಾದ ವರಪ್ರಸಾದವು ಸುರಿಯಲಿ ಸ್ವಾಮಿ. ಅಪ್ಪ ತಂದೆ, ಆ ಪ್ರದೇಶಗಳ ಮೇಲೆ ನಿನ್ನ ಪವಿತ್ರವಾದ ರಕ್ತವು ಚಿಮುಕಿಸಲಿ ಸ್ವಾಮಿ. ಅಪ್ಪ, ಅಂತವರನ್ನು ಆಶೀರ್ವದಿಸು ತಂದೆ. ಅಂತವರ ಮೇಲೆ ದಯೆ ತೋರು ತಂದೆ. ಅಪ್ಪ ಯೇಸುವೆ, ಅವರನ್ನು ನೀವೇ ತಾಳಿ ತಂದೆ. ಅವರನ್ನು ನೀವೆಲ್ಲ ಸ್ವಾಮಿ ಸೃಷ್ಟಿಸಿದ್ದು ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅವರನ್ನು ಹೇರಾಳವಾಗಿ ಆಶೀರ್ವದಿಸು ಸ್ವಾಮಿ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಕೀರ್ತನೆ 119:11. ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಬಚ್ಚಿಟ್ಟಿದ್ದೇನೆ. ಕೀರ್ತನೆ 119:9. ಯೌವನಸ್ಥನು ಪವಿತ್ರನಾಗಿ ಜೀವಿಸುವುದು ಯಾವುದರಿಂದ? ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿರುವುದರಿಂದಲೇ. ಜ್ಞಾನೋಕ್ತಿ 4:24. ವಕ್ರ ಬಾಯಿಯನ್ನು ನನ್ನಿಂದ ತೆಗೆದು ಬಿಡು, ಕೆಟ್ಟ ತುಟಿಗಳನ್ನು ನನ್ನಿಂದ ದೂರ ಮಾಡು. ಜ್ಞಾನೋಕ್ತಿ 4:20. ನನ್ನ ಮಗನೇ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು. ಹೀಗೋ ಸರ್ಪಗಳನ್ನು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ದಹಿಸುವುದಕ್ಕೂ ನಿನಗೆ ಅಧಿಕಾರ ಕೊಟ್ಟಿದ್ದೇನೆ. ರೋಮ 14:17. ದೇವರ ಸಾಮ್ರಾಜ್ಯ ತಿನ್ನುವುದರಲ್ಲಿ ಕುಡಿಯುವುದರಲ್ಲಿ ಅಲ್ಲ, ಪವಿತ್ರಾತ್ಮ ಅವರಿಂದ ಬರುವ ಸತ್ಸಂಬಂಧದ ಶಾಂತಿ, ಸಮಾಧಾನ ಮತ್ತು ಸಂತೋಷ ಇವುಗಳಲ್ಲಿ ಅಡಗಿದೆ. ಕೊಲೊಸ್ಸೆ 2:3. ಕ್ರಿಸ್ತ ಯೇಸುವಿನಲ್ಲಿಯೇ ಜ್ಞಾನ, ವಿವೇಕ ಎಂಬ ಸಿರಿ ಸಂಪತ್ತು ಅಡಗಿದೆ. ಕೀರ್ತನೆ 25:4. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು, ನೀನೊಪ್ಪುವ ಪಥದಲ್ಲಿ ನಾನು ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ನಡೆಸೆನ್ನ ದೇವ, ಮುಕ್ತಿದಾತ, ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ಕೀರ್ತನೆ 84. ಸ್ವಾಮಿ ದೇವನು ಸರ್ವಶಕ್ತನು, ಅದೆನೆನಿಸು ಕಾಲ ನೀ ಮುನಿದಿರುವೆ, ನಿನ್ನವರ ಮೊರೆಯನ್ನಾಲಿಸದಿರುವೆ. ಜ್ಞಾನೋಕ್ತಿ 18:9. ಸರ್ವೇಶ್ವರನ ನಾಮ ಬಲವಾದ ಗೋಪುರ, ಅದರೊಳಗೆ ಓಡಿ ಆಶ್ರಯ ಪಡೆದರೆ ಸುಭದ್ರ. ಗಲಾತ್ಯ 3:9. ವಿಶ್ವಾಸದಿಂದ ಬಾಳುವವರು ವಿಶ್ವಾಸಿಯಾದ ಅಬ್ರಹಾಮನು ಪಡೆದ ಸೌಭಾಗ್ಯವನ್ನೇ ಪಡೆಯುವರು. ಗಲಾತ್ಯ 3:7. ಯಾರು ವಿಶ್ವಾಸದಿಂದ ಜೀವಿಸುತ್ತಾರೋ ಅವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ.
ಈ ದಿನದ ಪ್ರಾರ್ಥನೆ. ಮಧುರವಾದ ಯೇಸುವೆ, ಆಲೋಚನೆಗಳನ್ನು ಎಲ್ಲವನ್ನು ಅರಿತಿರುವ ನನ್ನ ಪ್ರಭುವೆ, ಈ ಬೆಳಗಿನ ಜಾವದಲ್ಲಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತೇನೆ. ನನ್ನ ದೇವರೇ, ಈ ದಿನ ವಿಶೇಷವಾಗಿ ನನ್ನ ಕುಟುಂಬವನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ, ಈ ಲೋಕದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿಕೊಳ್ಳುತ್ತಿರುವ ಎಲ್ಲ ಮಕ್ಕಳ ಭಿನ್ನಗಳನ್ನು, ದುಃಖ, ಭಾರ, ಕಣ್ಣೀರು, ರೋದನೆ, ಸಾಲ ಸಮಸ್ಯೆಗಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಕರುಣೆ ತೋರಿ ದಯೆ ತೋರಿರಿ. ಒಂದೊಂದು ಮಕ್ಕಳ ಕೂಗು ನಿಮ್ಮ ಸ್ವರ್ಗ ರಾಜ್ಯವನ್ನ ಮುಟ್ಟಿದೆ. ಓ ದೇವರೇ, ನೀವು ಎಲ್ಲವನ್ನು ಕೊಡುವವರಾಗಿದ್ದೀರಿ, ಎಲ್ಲವನ್ನು ನೆರವೇರಿಸುವವರು ಆಗಿದ್ದೀರಿ. ಓ ದೇವರೇ, ಈ ಲೋಕದ ಜನರಲ್ಲಿರುವ ಗೊಂದಲಗಳನ್ನು ನೀವು ಅರಿತಿದ್ದೀರಿ. ಕಣ್ಣೀರಿನಿಂದ ಪರಿತಪಿಸುವ ಒಂದೊಂದು ಮಕ್ಕಳ ನೋವುಗಳನ್ನು ನಿಮ್ಮ ಶಿಲುಬೆಗೆ ವಹಿಸಿಕೊಂಡು ಪ್ರತಿಯೊಬ್ಬರಿಗೂ ಸಾಂತ್ವನವನ್ನು, ಸಮಾಧಾನವನ್ನು ಕೊಡಿರಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆಯೇ ನನ್ನ ಕುಟುಂಬದ ಮೇಲೂ, ನನ್ನ ಕೊರತೆ, ಕಣ್ಣೀರು, ಭಾರಗಳ ಮೇಲೆಯೂ ಕರುಣೆ ತೋರಿರಿ ಎಂದು ವಿನಯದಿಂದ ಪ್ರಾರ್ಥಿಸಿ ನಿಮ್ಮನ್ನು ಯಾಚಿಸುತ್ತಿದ್ದೇನೆ. ದಯೆ ತೋರಿ, ಕರುಣೆ ತೋರಿ, ಅನುಗ್ರಹಿಸಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ಆಮೇನ್. ಆಮೆನ್.